ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡಬೇಕು. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ ಹೇಳಿ. ಡಿ ಕೆ ಸುರೇಶ್ ಅವರೇನು ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬ್ಯುಸಿಲಿದ್ದೀನಿ. ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ಸಾಕಷ್ಟು ಸಮಸ್ಯೆ. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಸರ್. ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಿ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡಬೇಕು. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ ಹೇಳಿ. ಡಿ ಕೆ ಸುರೇಶ್ ಅವರೇನು ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬ್ಯುಸಿಲಿದ್ದೀನಿ. ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ಸಾಕಷ್ಟು ಸಮಸ್ಯೆ. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಸರ್. ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಿ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡಬೇಕು. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ ಹೇಳಿ. ಡಿ ಕೆ ಸುರೇಶ್ ಅವರೇನು ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬ್ಯುಸಿಲಿದ್ದೀನಿ. ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ಸಾಕಷ್ಟು ಸಮಸ್ಯೆ. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಸರ್. ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಿ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡಬೇಕು. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ ಹೇಳಿ. ಡಿ ಕೆ ಸುರೇಶ್ ಅವರೇನು ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬ್ಯುಸಿಲಿದ್ದೀನಿ. ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ಸಾಕಷ್ಟು ಸಮಸ್ಯೆ. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ ಸರ್. ಈಗ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತೀರಿ? ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ, ಕಾಂಟ್ರಾಕ್ಟ್ ಮಾಡಬೇಕು. ಅವ್ನು ಕಾಂಟ್ರಾಕ್ಟ್ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. ಚುನಾವಣೆ ಟೈಮಲ್ಲಿ ಹೇಳಿಲ್ಲ ಸರ್, ನಾವು ಯಾವಾಗ ಒಂದೊಂದ್ಸಲ ಕೊಡ್ತೀವಿ ಅಂತ ಹೇಳಿ. ಡಿ ಕೆ ಸುರೇಶ್ ಅವರೇನು ಅಧ್ಯಕ್ಷರಾಗ್ತಾರೆ? ನೀವು ಅವ್ರನ್ನ ಕೇಳಿ, ಅವ್ರು ಕೇಳಿ, ನನಗೆ ಅದೇನು ಗೊತ್ತಿಲ್ಲ. ನಾನು ಬೇರೆ ಬ್ಯುಸಿಲಿದ್ದೀನಿ. ತಾಲೂಕ್ ಪಂಚಾಯತಿ ಮಾಜಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀರಿ ಸರ್? ಅಲ್ಲಿ ಸಾಕಷ್ಟು ಸಮಸ್ಯೆ. ನೋಡಪ್ಪ, ಯಾವ ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನಮ್ದು. ಸರ್, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಚುನಾವಣೆ ಯಾವಾಗ ಮಾಡ್ತೀರಿ ಸರ್? ನೇರವಾಗಿ ಬೆಂಗಳೂರಿಗೆ ಹೋಗ್ತಾ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.